ಮನೆಯಲ್ಲಿ ಎಲ್ಲರೂ ಜೊತೆಯಾಗಿ ಬೆಳಗಿನ ತಿಂಡಿ ತಿನ್ನೋದಂದರೆ ಅದು ಭಾನುವಾರ ಮಾತ್ರ. ಈ ಭಾನುವಾರದ ಬೆಳಿಗ್ಗೆಯನ್ನು ಆರೋಗ್ಯವಾಗಿ ಶುರು ಮಾಡೋಣ ಅಂತ ಇಲ್ಲಿ ಒಂದು ಆರೋಗ್ಯಕರವಾದ ಒಂದು ತಿಂಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ದೇನೆ. ಅಂದರೆ ನೆನೆ ಹಾಕೋದನ್ನೆಲ್ಲ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಏನೆಲ್ಲ ಹಾಕಿದ್ದೇನೆ ಅಂದರೆ ಒಂದು 3/4 ಕಪ್ಪಷ್ಟು ರಾಗಿ, 3/4 ಕಪ್ಪಷ್ಟು ಜೋಳ, ಅನಂತರ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು, ಒಂದು ಅರ್ಧ ಸ್ಪೂನಷ್ಟು ಮೆಂತೆ, ಒಂದು ಹಿಡಿಯಷ್ಟು ಕಡಲೆ, ನೆಲಗಡಲೆ, ಅನಂತರ ಒಂದು 5-6 ಬಾದಾಮಿ, ಹಾಗೆ ಒಂದು ಸ್ಪೂನಲ್ಲಿ ಒಂದು 2 ಸ್ಪೂನ್ ಹುರುಳಿಕಾಳು, ಯಾವುದೆಲ್ಲ ಹಾಕ್ಬೋದು ಅದನ್ನು ಕೂಡ ಹಾಕ್ಬೋದು, ಸಬ್ಬಕ್ಕಿ ಕೂಡ ಹಾಕ್ಬೋದು. ಅದನ್ನೆಲ್ಲ ಓವರ್ ನೈಟ್ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೇನೆ. ಬೆಳಿಗ್ಗೆ ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾಗಿ, ತುಂಬ ನೀರಾಗಿ ಅಲ್ಲ, ಸ್ವಲ್ಪನೇ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಉಪ್ಪು ಸೇರಿಸಿ ಇದನ್ನು ಹಿಟ್ಟನ್ನು ಹದ ಮಾಡ್ತಿದ್ದೇನೆ. ನೋಡಿ, ಇಷ್ಟು ದಪ್ಪವಾಗಿ ಹಿಟ್ಟು ಇಟ್ಟಿದ್ದೇನೆ. ಇನ್ನು ನೀವು ಗ್ರೈಂಡ್ ಮಾಡಬೇಕು, ಇದಕ್ಕೆ ಶುಂಠಿ ಅಥವಾ ಕಾಯಿಮೆಣಸು, ಜೀರಿಗೆ ಏನಾದರೂ ಹಾಕ್ಬೋದು. ನಾನು ಪ್ಲೇನಾಗಿ ಮಾಡ್ತಾ ಇದ್ದೇನೆ. ಏನಾದರೂ ಒಳ್ಳೆ ಸಾಂಬಾರಿದ್ದರೆ ಪ್ಲೇನಾಗಿ ಮಾಡಿದರೆ ಸಾಕಾಗ್ತದೆ. ಹಾಗೆ ತಿನ್ನೋದಾದರೆ ಅಥವಾ ಚಟ್ನಿಯಲ್ಲಿ ತಿನ್ನೋದಾದರೆ ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕ್ಬೋದು. ಅನಂತರ ಇದನ್ನು ತವದಲ್ಲಿ ನಮಗೆ ಬೇಕಾದಾಗೆ ಮಾಡ್ಬೋದು. ದಪ್ಪ ಟೈಪಲ್ಲಿ ಬೇಕಾದರೆ ದಪ್ಪ ಟೈಪಲ್ಲಿ, ತೆಳು ಬೇಕಾದರೆ ತೆಳುವಾಗಿ ಇಳಿಬೋದು. ಹಿಟ್ಟು ದಪ್ಪ ಇದ್ದರೆ ದೋಸೆಯನ್ನು ತೆಳುವಾಗಿ ಇಳಿಬೋದು. ಬಿಸಿ ಬಿಸಿಯಾಗಿ ತಿನ್ನೋದಾದರೆ ತೆಳುವಾಗಿ ಕ್ರಿಸ್ಪಿಯಾಗಿ ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಅನಂತರ ಇದನ್ನು ಟರ್ನ್ ಮಾಡಿ ಕೂಡ ಹಾಕ್ಬೋದು. ಕ್ರಿಸ್ಪಿ ಬೇಕಾದರೆ ಟರ್ನ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಹಾಗೇ ತೆಗಿಬೋದು. ಅಷ್ಟೊಂದು ರುಚಿಯ ದೋಸೆ ಅಂತ ನಾನು ಹೇಳೋದಿಲ್ಲ. ಅದರೊಂದು ಆರೋಗ್ಯಕರವಾಗಿ ಬೆಳಗಿನ ತಿಂಡಿಯಿಂದ ದಿನ ಶುರು ಮಾಡಲಿಕ್ಕೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾನ್ ಸ್ಟಿಕ್ಕಲ್ಲಿಯೂ ಇದನ್ನು ಮಾಡ್ಬೋದು, ಕಬ್ಬಿಣದ ತವದಲ್ಲಿಯೂ ಮಾಡ್ಬೋದು. ನೀಟಾಗಿ ಎದ್ದು ಬರ್ತದೆ, ಏನು ಕಾವಲಿಗೇನು ಅಂಟ್ಕೊಳ್ಳೋದಿಲ್ಲ. ನಾನು ಇದಕ್ಕೆ ಚಟ್ನಿ ಸಾಂಬಾರು ಏನು ಮಾಡಲಿಲ್ಲ. ನಮ್ಮ ಹಿಂದಿನ ದಿನದ್ದು ಚಿಕನ್ ಪುಳಿ ಮುಂಚಿತ್ತು. ಈ ದೋಸೆ ಜೊತೆಗೆ ಏನಾದರೂ ಸೈಡ್ ಡಿಶ್ ಕೊಡ್ತೇವಲ್ಲ, ಅದು ತುಂಬ ಟೇಸ್ಟಿಯಾಗಿದ್ದರೆ ಈ ಟೇಸ್ಟ್ ಇಲ್ಲದ ದೋಸೆಯನ್ನು ಕೂಡ ತಿಂತಾರೆ. ಇಲ್ಲದ್ರೆ ಟೇಸ್ಟ್ ಇಲ್ಲ ಅಂತ ಅಷ್ಟೊಂದು ತಿನ್ನೋದಿಲ್ಲ. ಟೇಸ್ಟ್ ಇಲ್ಲ, ಹೌದು, ಅಷ್ಟೊಂದು ಟೇಸ್ಟ್ ಏನು ಇಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿ ಅಂತ ನಾನೇನು ಹೇಳೋದಿಲ್ಲ. ಆದರೆ ಚಿಕನ್ ಪುಳಿ ಮುಂಚಿ ಜೊತೆಗೆ ತುಂಬಾ ಸಖತ್ತಾಗಿತ್ತು. ನನ್ನ ಮಗ ತಿನ್ನದವನು ಕೂಡ ಚಿಕನ್ ಪುಳಿ ಮುಂಚಿಯಲ್ಲಿ ಚೆನ್ನಾಗಿ